ಹಿರಿಯರು ಕಿರಿಯರು ಸೇರಿ ನಾವು ಒಂದು 6 ವರ್ಷದಿಂದ ಮಾಡ್ತಾ ಇದ್ವಿ. ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿಯಂದು ನಮ್ಮ ಕೋಲಾರ ಜಿಲ್ಲೆ ಅಂದ ತಕ್ಷಣ ನಮಗೆ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ SP ನ್ಯೂಸ್ ವರ್ಲ್ಡ್. ಒಂದು ಕಡೆ ಜೈ ಶ್ರೀರಾಮ್ ಘೋಷಣೆ, ಇನ್ನೊಂದು ಕಡೆ ಬಿಸಿಲಿಗೆ ತಂಪಾದ ಪಾನಕ, ಜೊತೆಗೆ ಭರ್ಜರಿ ಅನ್ನದಾನ. ಹೌದು, ಮುಡಿಯನೂರು ಗ್ರಾಮದಲ್ಲಿ ರಾಮನವಮಿ ಸೆಲೆಬ್ರೇಷನ್ ಹೇಗಿತ್ತು ಗೊತ್ತಾ? ಬನ್ನಿ, ಆ ಸಂಭ್ರಮ ಹೇಗಿತ್ತು ನೋಡೋಣ. ಮರ್ಯಾದಾ ಪುರುಷೋತ್ತಮ ಶ್ರೀ ರಾಮಚಂದ್ರನ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲಾ ಕಡೆ ರಾಮನವಮಿ ಹಬ್ಬದ ಸೆಲೆಬ್ರೇಷನ್ ತುಂಬಾ ಜೋರಾಗಿ ನಡೀತು. ಅದೇ ರೀತಿ ಮುಡಿಯನೂರು ಗ್ರಾಮದಲ್ಲಿ ಕೂಡ ಶ್ರೀ ರಾಮನವಮಿಯನ್ನ ಬಹಳ ಭಕ್ತಿಯಿಂದ ಆಚರಿಸಿದ್ರು. ಸುಮಾರು ವರ್ಷಗಳಿಂದ ಊರಿನವರೆಲ್ಲ ಸೇರಿ ಈ ಅನ್ನದಾನ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುಂಚೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ರು. ಆಮೇಲೆ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅನ್ನದಾನ ಸೇವೆಗೆ ಚಾಲನೆ ನೀಡಿದ್ರು. ಬಿಸಿಲ ಬೇಗೆಗೆ ಪಾನಕದ ತಂಪು, ಭಕ್ತರ ಮನಸ್ಸಿಗೆ ರಾಮನಾಮದ ಇಂಪು. ಹೌದು, KSRTC ಡ್ರೈವರ್ ಆಗಿರುವ ಮಂಜುನಾಥ್ ಅವರ ನೇತೃತ್ವದಲ್ಲಿ ಊರಿನ ಜನರ ಸಹಕಾರದೊಂದಿಗೆ ಭಕ್ತರಿಗೆ ಪಾನಕ, ಕೋಸಂಬರಿ ಹಾಗೂ ರುಚಿಯಾದ ಅನ್ನದಾನ ಸೇವೆ ಏರ್ಪಡಿಸಿದ್ರು. ಬಂದಂತಹ ಭಕ್ತರೆಲ್ಲ ಪ್ರಸಾದ ಸ್ವೀಕರಿಸಿ ಖುಷಿಪಟ್ರು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಈ ಊರಿನ ಜನರೇ ಸಾಕ್ಷಿ. ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದ್ರೆ ಎಲ್ಲರ ಬೆಂಬಲ ಬೇಕೇ ಬೇಕು. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಲು ಊರಿನ ಯುವಕರು, ಹಿರಿಯರು ಹಾಗೂ ಮಹಿಳೆಯರ ಸಹಕಾರವೇ ಕಾರಣ. ಎಲ್ಲರೂ ಒಟ್ಟಾಗಿ ಸೇರಿ ಈ ಅನ್ನದಾನ ಸೇವೆಯನ್ನ ಯಶಸ್ವಿಗೊಳಿಸಿದ್ರು. ಒಟ್ಟಿನಲ್ಲಿ ಮುಡಿಯನೂರು ಗ್ರಾಮಸ್ಥರ ಈ ಸೇವೆ ನಿಜಕ್ಕೂ ಗ್ರೇಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ SP ನ್ಯೂಸ್ ವರ್ಲ್ಡ್. ಮೊದಲಿಗೆ ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಮ್ಮ ಮುಡಿನೂರಿನ ಗ್ರಾಮಸ್ಥರಾದ ಶ್ರೀ N ಶಂಕರಾಚಾರ್ಯ ಅವರು, DMS ಮಂಜುನಾಥ, KSRTC ಮಂಜುನಾಥ್, ರಾಮಂಜಿ, ನಾಗಭೂಷಣ ಹಾಗೂ ಊರಿನ ಎಲ್ಲ ಹಿರಿಯರು ಕಿರಿಯರು ಸೇರಿ ಈ ಒಂದು ದಿನವನ್ನ ಅತಿ ವಿಜೃಂಭಣೆಯಿಂದ ನಮ್ಮ ಒಂದು ನ್ಯಾಷನಲ್ ಹೈಸ್ಕೂಲ್ ಪ್ರೌಢಶಾಲೆಯ ಹೋಗುವ ದಾರಿಯಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದು. ಮೊದಲಿಗೆ ಶ್ರೀರಾಮನವಮಿಯ ವಿಶೇಷತೆ ಬಗ್ಗೆ ಒಂಚೂರು ತಿಳ್ಕೊಬೇಕಾಗುತ್ತೆ. ಶ್ರೀರಾಮನ ವಿಷ್ಣುವಿನ 7ನೇ ಅವತಾರ ಶ್ರೀರಾಮನ ಜನ್ಮದಿನವನ್ನ ಈ ದಿನ ಶ್ರೀರಾಮನವಮಿ ಎಂದು ನಾವು ಆಚರಿಸುತ್ತೇವೆ. ಇದನ್ನ ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ. ಇದು ಏನಪ್ಪ ಅಂದ್ರೆ ಅಧರ್ಮದ ವಿರುದ್ಧ ಧರ್ಮದ ಜಯ, ಅಧರ್ಮದ ವಿರುದ್ಧ ಧರ್ಮದ ಜಯ ಹಾಗೂ ನೈತಿಕತೆಯ ಜಯವಾಗಿ ಶ್ರೀರಾಮನ ಒಂದು ಸರಳ ಸಜ್ಜನಿಕೆಯ ಒಂದು ಸ್ವಭಾವದ ವ್ಯಕ್ತಿಯಾಗಿರೋದ್ರಿಂದ ಅವರನ್ನು ನಾವು ಆದರ್ಶ ಪುರುಷನನ್ನಾಗಿ ಇಡೀ ದೇಶಾದ್ಯಂತ ಅತಿ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸ್ತೀವಿ. ಇದಕ್ಕೆ ಮುಖ್ಯವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿಯಂದು ಆಚರಿಸ್ತಕ್ಕಂಥ ಈ ಒಂದು ಹಬ್ಬ ಅತಿ ಏನಪ್ಪಾ ಅಂದ್ರೆ ಸಮೃದ್ಧಿಯಾಗಿ, ದೇಶ ಸಮೃದ್ಧಿಯಾಗಿ ಮಳೆ ಬೆಳೆ ಹಾಗೂ ದೇಶಕ್ಕೆ ವಿಜಯ ಆಗಲಿ ಅಂತ ಹೇಳ್ಬಿಟ್ಟು, ರಾಮರಾಜ್ಯ ಮರು ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಮ್ಮತದಿಂದ ಪ್ರಾರ್ಥನೆ ಮಾಡ್ತಾ ಈ ಒಂದು ದಿನವನ್ನು ಹಲವಾರು ದಾನ ಧರ್ಮ ಕಾರ್ಯಕ್ರಮಗಳ ಮೂಲಕ ಹಾಗೂ ಕೋಸಂಬರಿ ಹಾಗೂ ಪಾನಕ ವಿಶೇಷತೆ ಯಾಕಪ್ಪ ಅಂದ್ರೆ ಬೇಸಿಗೆಯಲ್ಲಿ ಬರೋದ್ರಿಂದ ಜನ ತಂಪಾಗಿರ್ಲಿ ಅನ್ನೋ ಉದ್ದೇಶದಿಂದ ಕೋಸಂಬರಿ ಹಾಗೂ ಪಾನಕವನ್ನು ಎಲ್ರಿಗೂ ವಿತರಿಸ್ತಾ ಎಲ್ಲರೂ ಕೂಡ ಸುಭಿಕ್ಷವಾಗಿರ್ಲಿ, ನಮ್ಮ ದೇಶ ಮತ್ತೊಮ್ಮೆ ರಾಮರಾಜ್ಯವಾಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಮ್ಮನ್ನ ಕರೆಸಿ ಈ 4 ಮಾತು ಹಾಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲ ಊರಿನ ಹಿರಿಯರಿಗೂ ಹಾಗೂ ನನ್ನ ಮಿತ್ರರಿಗೂ ಎಲ್ರಿಗೂ ವಂದಿಸುತ್ತಾ ಎಲ್ರಿಗೂ ಶುಭವಾಗ್ಲಿ. ಜೈ ಶ್ರೀರಾಮ್. ಶ್ರೀರಾಮನವಮಿ ವಿಶೇಷವಾಗಿ ಊರ್ ಗ್ರಾಮಸ್ಥರು ಎಲ್ಲ ಹುಡುಗರು ಯೂತ್ಸು ಎಲ್ಲ ಸಪೋರ್ಟ್ ಮಾಡಿ ಮುಡಿನೂರು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಬೇಕು ಅಂತ ಊರಿನ ಜನಕ್ಕೆಲ್ಲ ಹೇಳಿ ಎಲ್ಲ ಯಶಸ್ವಿಗೊಳಿಸ್ಬೇಕಂತ ಪ್ರಾರ್ಥನೆ. ಜೈ ಶ್ರೀರಾಮ್. ನಾವು ಒಂದು 6 ವರ್ಷದಿಂದ ಮಾಡ್ತಾ ಇದ್ವಿ. 3 ವರ್ಷ ಪಾನಕ ಹೆಸರುಬೇಳೆ ಅನಿಸ್ತಾ ಇದ್ವು. 2 ವರ್ಷದಿಂದ ಅನ್ನ ಸರ್ಪಣೆ ಮಾಡ್ತಾ ಇದ್ವಿ. ಇವತ್ತು ಕೇಸರಿ ಬಾತು, ಪುಳಿಯೋಗರೆ, ಹೆಸರುಬೇಳೆ, ಮಜ್ಜಿಗೆ, ಪಾನಕ, ಜ್ಯೂಸ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಮುಡಿನೂರು ಗ್ರಾಮದಲ್ಲಿ ಮುಡಿನೂರು ಗ್ರಾಮಸ್ಥರೆಲ್ಲರೂ ಸೇರಿ ಶ್ರೀರಾಮನವಮಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಅಂದರೆ ಒಂದು ಹಬ್ಬದ ಸಡಗರ. ಇವತ್ತು
ನವಮಿ ಅಂದು ಇವತ್ತು ಶ್ರೀರಾಮಚಂದ್ರನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಈ ಹಬ್ಬಕ್ಕೆ ನಮ್ಮ ಊರೆಲ್ಲ ಗ್ರಾಮಸ್ಥರು ಮತ್ತು ಹಿರಿಯರು ಯೂತು ಎಲ್ಲ ಸೇರಿ ಇವತ್ತು ತುಂಬ ಅದ್ಧೂರಿಯಿಂದ ಮಾಡ್ತಾ ಇದ್ದೀವಿ. ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಅಂದು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ನಾವು ಒಂದು 5-6 ವರ್ಷಗಳಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಊರಲ್ಲಿ ದೇವಸ್ಥಾನ ಇದೆ, ಅಲ್ಲೂ ಸುಮಾರು ವರ್ಷಗಳಿಂದ ನಮ್ಮ ಬ್ರಾಹ್ಮಣರು ಮಾಡ್ತಾ ಬಂದಿದ್ದಾರೆ. ನಾವಿಲ್ಲಿ ರೋಡ್ ಸೈಡ್ NH4 ರೋಡ್ ಸೈಡು ಮಾಡ್ತಾ ಇದ್ದೀವಿ. ಆ ಶ್ರೀರಾಮಚಂದ್ರ ಎಲ್ರಿಗೂ ಸದಾ ಈ ಮುಡಿನೂರು ಗ್ರಾಮಸ್ಥರಿಗೂ ನಾಡಿನ ಜನತೆಗೂ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ನೀಡಲಿ ಅಂತ ಆ ಶ್ರೀರಾಮಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗ್ರಾಮದ ಎಲ್ಲ ಮುಖ್ಯಸ್ಥರು ಸೇರಿ ಅದ್ಧೂರಿಯಾಗಿ ರಾಮನವಮಿ ಜಯಂತಿಯನ್ನು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಾಡಿನ ಜನತೆಗೆ ಸಕಾಲಕ್ಕೆ ಮಳೆ ಬೆಳೆ ಆಗಲಿ, ದೇವರು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಭಾಗದ ಜನತೆ, ಯಾಕಂದರೆ ಈ ನಮ್ಮ ಕೋಲಾರ ಜಿಲ್ಲೆ ಅಂದ ತಕ್ಷಣ ನಮಗೆ ಬರದ ನಾಡು, ಬಿಸಿಲು ಹೆಚ್ಚಾಗಿರುತ್ತೆ, ಮಳೆಯ ಪ್ರಮಾಣ ಕಡಿಮೆ ಇರುತ್ತೆ. ನಮ್ಮ ರೈತರು ಸಮೃದ್ಧಿಯಾಗಿರ್ಬೇಕು ಅಂದರೆ ಸಕಾಲಕ್ಕೆ ಮಳೆ ಬೇಕು. ಅಂತಹ ಒಂದು ಮಳೆಯನ್ನು ಸಕಾಲಕ್ಕೆ ಕರುಣಿಸಿ ರೈತರ ಬದುಕನ್ನು ಹಸನುಗೊಳಿಸಲಿ ಅಂತೇಳಿ ಆ ರಾಮನವಮಿ ಪ್ರಯುಕ್ತ ಆ ದೇವರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ ಸರ್. ಒಳ್ಳೆಯದಾಗಲಿ. ಎಲ್ರಿಗೂ ಕೂಡ ರಾಮನವಮಿ ಹಬ್ಬದ ಪ್ರಯುಕ್ತ ಶುಭಾಶಯಗಳು ಸರ್. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಮುಡಿನೂರು ಗ್ರಾಮಸ್ಥರಿಗೂ ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಶ್ರೀರಾಮನವಮಿ ಅಂಗವಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಈ ವರ್ಷ ಉತ್ತಮವಾದಂಥ ಮಳೆಯಾಗಿ ರೈತರಿಗೆ ಲಾಭದಾಯಕ ಬೆಳೆಯಾಗಿ ನಾಡಿನ ಸಮಸ್ತ ನಾಗರಿಕ ಬಂಧುಗಳು ಸುಖ ಶಾಂತಿ ನೆಮ್ಮದಿಯಿಂದ ಇರಲು ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ, ನಮ್ಮ ದೇಶದ ಸಂಸ್ಕೃತಿ ಮತ್ತು ಧಾರ್ಮಿಕ ಪದ್ಧತಿಗಳ ಪ್ರಕಾರ ಅನೇಕ ದೇವರುಗಳ ಅನೇಕ ಹಬ್ಬಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂತ ಒಂದು ಹಬ್ಬಗಳಲ್ಲಿ ಶ್ರೀರಾಮನವಮಿ ಹಬ್ಬನೂ ಬಹಳ ಶ್ರೇಷ್ಠವಾದಂಥ ಒಂದು ಹಬ್ಬ. ಈ ಒಂದು ಶ್ರೀರಾಮನವಮಿ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷ ನವಮಿ ತಿಥಿಯಂದು ಆಚರಣೆ ಮಾಡ್ತೀವಿ. ಭರತಖಂಡ ಯುಗದ ಈ ಒಂದು ವರ್ಷದ ಹೊಸ ವರ್ಷ ಪ್ರಾರಂಭ ಚೈತ್ರ ಮಾಸ. ಈ ಒಂದು ಚೈತ್ರ ಮಾಸ ಚೈತ್ರ ನವರಾತ್ರಿ ಉತ್ಸವವನ್ನು ಸಹ ನಾವು ಆಚರಣೆ ಮಾಡ್ತೀವಿ. ಚೈತ್ರ ಮಾಸದ ನವರಾತ್ರಿ ಉತ್ಸವಗಳ 9ನೇ ದಿನ ಶ್ರೀ ರಾಮಚಂದ್ರ ಭಗವಾನನು ಜನನ ಆದನು ಅನ್ನೋದು ನಮ್ಮ ಹಿರಿಯರ ಮತ್ತು ಪುರಾಣಗಳಲ್ಲಿ ಹೇಳುವ ಪ್ರಕಾರ ನಾವು ಸಹ ಹಿಂದೂ ಧರ್ಮದವರು ಎಲ್ಲರೂ ಸಹ ಈ ದಿನ ಈ ದೇಶದಾದ್ಯಂತ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಚೈತ್ರ ಮಾಸ 9ನೇ ದಿನ ಶ್ರೀ ರಾಮಚಂದ್ರ ಭಗವಾನನು ಹುಟ್ಟಿದಂಥ ದಿನ ಶ್ರೀರಾಮನವಮಿ ಅಂತ ನಾವೆಲ್ಲರೂ ಸಹ ಈ ದಿನವನ್ನು ಅತಿ ವಿಜೃಂಭಣೆಯಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಧರ್ಮದ ಪ್ರಕೃತನಾದ ಸತ್ಯ ಆದರ್ಶ ಪುರುಷನಾಗಿ ಮರ್ಯಾದೆ ಪುರುಷನಾಗಿರ್ತಕ್ಕಂಥ ಶ್ರೀರಾಮನ ಜನ್ಮದಿನವೇ ಶ್ರೀರಾಮನವಮಿ ದಿನ. ಈ ಒಂದು ಚೈತ್ರ ಮಾಸದ ಮೊದಲನೇ ಹಬ್ಬ ಈ ಶ್ರೀರಾಮನವಮಿ ಹಬ್ಬ. ಶ್ರೀರಾಮ ಜೀವನದ ಒಂದು ಪಾಠ, ಶ್ರೀರಾಮ ಜೀವನದ ಒಂದು ಕತೆ. ರಾಮ ಎಂದು ನಾವು ಜಪಿಸಿದರೆ ನಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಸುಖ ಶಾಂತಿ ಲಭಿಸುತ್ತೆಯೋ ಹಾಗೆ ಈ ಪ್ರಕೃತಿಯೂ ಸಹ ತನ್ನದೇ ಆದಂಥ ಒಂದು ಕಾಲವನ್ನು, ತನ್ನದೇ ಆದಂಥ ಒಂದು ಸೌಂದರ್ಯ ಪ್ರಕೃತಿಯನ್ನ ಸೃಷ್ಟಿ ಮಾಡ್ತಕ್ಕಂಥ ವಸಂತ ಋತು ಕಾಲ ಅಂದರೆ ಈ ಚೈತ್ರ ಮಾಸ. ಈ ಒಂದೊಂದು ವಸಂತ ಋತುವಿನ ಕಾಲದಲ್ಲಿ ಶ್ರೀರಾಮ ಭಗವಾನನಿಗೆ ಪ್ರಿಯವಾಗಿರ್ತಕ್ಕಂಥ ಪಾನಕ ಕೋಸಂಬರಿ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಪೂಜೆ ಮಾಡುವ ಮುಖಾಂತರ ಇವತ್ತು ಸುಮಾರು 500ರಿಂದ 600 ಭಕ್ತಾದಿಗಳಿಗೆ ಲಘು ಉಪಹಾರವನ್ನು ಸಹ ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯವನ್ನು ನಮ್ಮ ಡ್ರೈವರ್ KSRTC ಮಂಜುನಾಥ್ ಅವರು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು. ಹೋದ ವರ್ಷ ನಾವು ಈ ಪೂಜೆಗೆ ಬಂದಾಗ ನಾವೆಲ್ಲರೂ ಸಹ ಒಂದು ಮಾತು ಹೇಳಿದ್ವಿ. ಈ ಒಂದು ದಿನದ ಪೂಜೆಯನ್ನು
ಮುಡಿನೂರು ಗ್ರಾಮದ ಕೆಲವರ ಸಹಕಾರವನ್ನು ಪಡೆದು ಮಾಡೋಣ, ಸ್ವಲ್ಪ ವೈಭವವಾಗಿ ಸ್ವಲ್ಪ ವಿಜೃಂಭಣೆಯಾಗಿ ಇರುತ್ತೆ ಅಂತ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಗ್ರಾಮಸ್ಥರ ಒಂದು ಸಹಕಾರವನ್ನು ಪಡೆದು ಅವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಹಬ್ಬದ ಅಂಗವಾಗಿ ಈ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಮಸ್ತ ನಾಡಿನ ಜನರಿಗೂ ಸುಖ ಶಾಂತಿ ನೆಮ್ಮದಿಯನ್ನ ಆ ಭಗವಂತ ದಯಪಾಲಿಸಲಿ. ಇಂಥ ಹಬ್ಬವನ್ನ ಈ ಮಂಜುನಾಥ್ ಅವರ ನೇತೃತ್ವದಲ್ಲೇ ಇನ್ನೂ ಹಲವಾರು ವರ್ಷಗಳ ಸತತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಅವರಿಗೆ ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಈ ಒಂದು 4 ಮಾತುಗಳನ್ನು ಆಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.